ಲೆಕ್ಕ ಹೋಗುದ್ರೊಳಗ ಒಂದಾಗಿ ನನ್ನ ಮನ ತಣಿಸುವಂತೆ ಹಾಡನ್ನು ಹಾಡಬಾರೇ ನನ್ನ ರಾಣಿ. ಶಿಕ್ಷಣ ಕೂಡ ಚೆನ್ನಾಗಿ ಆಯ್ತು. ದೇವರೇ, ನಾ ಚಿಕ್ಕವನಿರುವಾಗ ನನ್ನ ತಂದೆ ಎತ್ತಿ ಆಡಿಸಿ ಮನಸ್ಸು ಕಟ್ಟಿಟ್ಟ ಬುದ್ಧಿಯಾಗಿದೆ. ದೇವರೇ, ಸ್ವರ್ಗದಲ್ಲಿ ನನ್ನ ತಂದೆ ತಾಯಿ ಆತ್ಮಕ್ಕೆ ಶಾಂತಿ ಸಿಗುವಂತೆ ಮಾಡು. ನನ್ನ ತಂದೆಯ ಕನಸು ಈಡೇರಂತೆ ಮಾಡು. ದೇವರೇ, ತಿಳಿದ ನನ್ನ ಜೊತೆಯಲ್ಲಿ ಓದುತ್ತಿರುವ ಒಳ್ಳೆಯ ಗುಣಲಕ್ಷಣ ಹೊಂದಿದ ನೋಡಲು ರೂಪವತಿಯಾದ ಶಿಲ್ಪವನ್ನು ಪ್ರೀತಿಸುತ್ತೇವೇನು. ಅದಕ್ಕೆ ಯಾವುದೇ ಕುಂದು ಕೊರತೆಗಳು ಬಾರದಂತೆ ನಮ್ಮ ಪವಿತ್ರ ಪ್ರೀತಿಯನ್ನು ರಕ್ಷಿಸುವ ಭಾರ ನಿನ್ನನ್ನು ಕೂಡಿದೆ. ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ. ಯಾವಾಗ ನನಗಂತೆ ಮೊದಲು ಬಂದು ನನಗಾಗಿ ಕಾಯ್ತು ನನ್ನ ಅರಗಿನ ಇಷ್ಟೊತ್ತವ್ರು ಏಕೆ ಬರಲಿಲ್ಲ? ನೋಡಿ, ನಾನು ಬರೆದು ಸ್ವಲ್ಪ ತಡವಾಯ್ತು, ದಯವಿಟ್ಟು ಬೇಜಾರು ಮಾಡ್ಕೊಳ್ಳಬೇಡಿ. ಇಲ್ಲ ಶಿಲ್ಪ, ಇಷ್ಟಪಟ್ಟಿದ್ದು ಕೈ ಸಿಗಬೇಕಾದರೆ ಎಷ್ಟು ಕಷ್ಟವಾದರೂ ಸಹಿಸಿಕೊಳ್ಳಬೇಕಲ್ಲವೇ? ಈ ನಿಮ್ಮ ಮಾತನಾಡ್ತಾ ನಿಜ ಹೇಳಬೇಕಾದರೆ ತಂದೆ ತಾಯಿ ಇಲ್ಲದ ತಬ್ಬಲಿ ನಾನು. ನನಗೆ ಇರುವ ಒಬ್ಬ ಅಕ್ಕನನ್ನು ಚಿಕ್ಕನಿರಾಗ ಮದುವೆ ಮಾಡಿಕೊಟ್ಟು ನನ್ನ ತಂದೆ ತಾಯಿ ಈಗ ಶಿವನ ಪಾದ ಸೇರಿದ್ದಾರೆ. ಪಟ್ಟೆಯನ್ನು ಕುಲಕ್ಕೆ ಸಮ ಅಂತ ಹರಿಯದ ನನ್ನ ಮಾವಂದರು ನಾವು ಚಿಕ್ಕನರ ನನ್ನ ಮಾವಂದರ ಮನೆಯಲ್ಲಿ ಬೆಳೆಸಿ ಕಲಿಸಿದರೆ ನನ್ನ ಮಾವಂದರು ನನ್ನ ಮೇಲೆ ಆಶಾಗೋಪುರ ಇಟ್ಟಿದ್ದಾರೆ. ಇದೇನು ಶ್ರೀಧರ್, ನೀವು ಹೇಳುವುದು ವಿಚಿತ್ರವಾಗಿದೆಯಲ್ಲ. ನೀವು ವಿಷಯನ್ನು ನನ್ನ ಮುಂದೆ ತಿಳಿಸಿದ್ರೆ ನಾನು ನಿಮ್ಮನ್ನು ಪ್ರೀತಿಸ್ತಾ ಇಲ್ಲ ಅನ್ನೋ ನಂಬಿಕೆ ನಿಮಗೆ? ಹಾಗೇನಿಲ್ಲ ಶಿಲ್ಪ, ನೀನೇ ತಪ್ಪು ತಿಳಿದುಕೊಂಡ್ರೆ. ಹಾಗಾದ್ರೆ ಇನ್ನು ಮುಂದೆ ನಿಮಗೆ ಯಾವ ಕಷ್ಟ ನಷ್ಟ ಬಂದರೂ ಅದನ್ನು ನೇರವಾಗಿ ನನ್ನ ಮುಂದೆ ಹೇಳ್ತಾ ಬನ್ನಿ. ಹಾಗಂತ ನನಗೆ ಮಾತು ಕೊಡಿ. ಆಯ್ತು ಶಿಲ್ಪ, ನನ್ನ ಜೀವಕ್ಕಿಂತ ನಿನ್ನನ್ನು ಹೆಚ್ಚಾಗಿ ಪ್ರೀತಿಸುತ್ತಿರೇನು. ಇದೇ ರೀತಿ ನಮ್ಮ ಪ್ರೀತಿ ಸದಾಕಾಲ ಉಳಿದರೆ ನಮ್ಮ ಜೀವನ ಸಾರ್ಥಕವಾಗುತ್ತದೆ. ಏಕೆ ಶ್ರೀಧರ್ ಹೀಗೇಕೆ ಮಾತಾಡ್ತಾ ಇದ್ದೀರಿ? ಏಕೆ ನಾವಿಬ್ರು ಕೂಡೋದಿಲ್ವೇ? ನೋಡು ಶಿಲ್ಪ, ನೀವು ಶ್ರೀಮಂತರು, ನಾವು
ಬಡವರು. ಅದು ಅಲ್ಲದೆ ತಂದೆ ತಾಯಿ ಇಲ್ಲದ ತಬ್ಬಲಿ ನಾನು. ನನ್ನ ಪ್ರೀತಿಗೆ ಯಾರು ಬೆಲೆ ಕೊಡುತ್ತಾರೆ? ಏಕೆ ಶ್ರೀಧರ್, ನಾನೆಲ್ಲರೂ ನಿಮ್ಗೋಸ್ಕರ. ನೋಡಿ, ನಿಮ್ಮ ಪ್ರೀತಿಗೆ ಬೆಲೆ ಕೊಡುವುದನ್ನು ನಾನು ಕಲಿತುಕೊಳ್ಳುತ್ತೇನೆ. ನಾನು ನಿಮಗೋಸ್ಕರ ಬದುಕಿರುತ್ತೇನೆ. ನೋಡಿ, ನಾನು ಶ್ರೀಮಂತರಾದ್ರೇನು ಬಡವರಾದ್ರೇನು, ನಾವು ಉಸಿರಾಡುತ್ತಿರುವ ಈ ಪವಿತ್ರ ಮಾತೆ ಗಾಳಿ ಒಂದೇ ಅಲ್ಲವೇ? ನಾವಿಬ್ಬರು ಜೀವಿಸುತ್ತಿರುವುದು ಇದೇ ಭೂಮಿ ಮೇಲೆ ಅಲ್ವೇ? ನೋಡು ಶಿಲ್ಪ, ನೀನು ಒಪ್ಪಿದರೆದು ಆಗಲಾರದ ಮಾತು. ನಿನ್ನ ಅಣ್ಣನ ಒಪ್ಪಿಗೆ ಬೇಕಲ್ಲವೇ? ನೋಡಿ ಶ್ರೀಧರ್, ಈ ಮಾತಿಗೆ ನಮ್ಮ ಅಣ್ಣ ಒಪ್ಪಿಕೊಂಡ್ರೇನು ಬಿಟ್ರೇನು, ನಮ್ಮ ಅಣ್ಣನಿಗೆ ಈ ವಿಷಯನ್ನು ನಾನು ತಿಳಿಸಿ ಹೇಳುತ್ತೇನೆ. ನಮ್ಮ ಅಣ್ಣ ನನ್ನ ಮಾತಿಗೆ ಒಪ್ಪದಿದ್ರೆ ನಾನು ನಿಮ್ಮ ಜೊತೆಯಲ್ಲಿ ಮನೆ ಬಿಟ್ಟು ಬಂದು ಬಿಡುತ್ತೇನೆ. ಅಂದ್ರೆ ಇದೇ ನಿನ್ನ ನಿಜವಾದ ಮಾತೆ? ನೋಡಿ, ದೇವರು ಸಾಕ್ಷಿ ಮಾಡಿ ಹೇಳ್ತೇನೆ, ಇದೇ ನನ್ನ ನಿಜವಾದ ಮಾತು. ಯೋಚನೆ ಮಾಡು ಶಿಲ್ಪ, ನನ್ನ ಜೊತೆ ಬಂದರೆ ಕಷ್ಟ ಪಡಬೇಕಾಗುತ್ತದೆ. ನಿಮ್ಮಂತ ಶ್ರೀಮಂತರಿಗೆ ಕಷ್ಟ ಎಂಬುದು ಗೊತ್ತಿರುವುದಿಲ್ಲ. ಅದು ಅಲ್ಲದೆ ನಾವು ದುಡಿದು ತಿನ್ನದರೆ ಗತಿಯೇ ಇಲ್ಲ. ಶ್ರೀಧರ್, ನೋಡಿ, ಅದನ್ನು ನಾನು ಮೊದಲೇ ಯೋಚನೆ ಮಾಡಿದ್ದೇನೆ. ಶ್ರೀಮಂತಿಕೆ ಇದೆ ಎಂದು ಅಹಂಕಾರದಿಂದ ಮೆರೆಯುವ ಹೆಣ್ಣು ನಾನಲ್ಲ. ಮನಸ್ಸು ಕೊಟ್ರೆ ನಿಮ್ಮಂತವರಿಗೆ ಕೊಡಬೇಕೆಂದು ನನ್ನ ಭಾವನೆ. ಸತ್ಯವಾಗಿ ಹೇಳ್ತಾ ಇದ್ದೇನೆ, ನಾನು ನಿನ್ನ ನಿಜವಾಗ್ಲೂ ಪ್ರೀತಿಸ್ತಾ ಇದ್ದೇನೆ. ಹಾಗಾದ್ರೆ ನೀನು ನನ್ನ ಕೈ ಬಿಡುವಂತಾನೆ? ಈ ಭಾರತ ಭೂಮಿ ಮಾಡಿ ಸಾಕ್ಷಿ ಮಾಡಿ ಹೇಳ್ತೇನೆ, ನಾನು. ಹಾಗಾದ್ರೆ ಸಂತೋಷ ಮನದಿಂದ ಆಡೋಡೆ ನನ್ನ ಅರಗಿಣಿ. ಬದ್ರಿ, ಇದೇನಪ್ಪ ಹಾಕಿ ಕೂಗಿಕೊಂಡಿರುವೆಲ್ಲ? ಅತ್ತಿಗೆ, ಅಣ್ಣ ಎಲ್ಲಿ ಹೋಗಿದ್ದಾನೆ?
ಅವರು ಹೊರಗಡೆ ಹೋಗಿದ್ದಾರೆ, ಇದುವರೆಗೂ ಮನೆಗೆ ಬಂದಿಲ್ಲ. ಯಾಕೆ ಬದ್ರಿ, ಒಂದು ತರಣ ಇದ್ದಿಲ್ಲ. ಮನೆ ಗೌಡ್ರ ಮನೆಗೆ ಹೋಗಿ ಬಂದನೆ ಅಂತ ಊಟೋಪಚಾರ ಸರಿಯಾಗಿ ಮಾಡ್ತಾ ಇಲ್ಲ. ಯಾಕೆ ಬದ್ರಿ? ಹಾಗೇನಿಲ್ಲ ಅತ್ತಿಗೆ, ನಾನು ಚೆನ್ನಾಗೇ ಇದ್ದೀನಿ. ಅತ್ತಿಗೆ ಅಮ್ಮ, ನಾನು ಹೊಲದ ಕಡೆ ಹೋಗಿ ಬರುತ್ತೇನೆ. ಬೇಡಪ್ಪ, ನಿಮ್ಮ ಅಣ್ಣ ಹತ್ರ ಬಾ, ಎಲ್ಲ ಕೆಲಸವನ್ನೇ ಮಾಡ್ತಾರೆ. ಅದರ ಬಗ್ಗೆ ನೀನೇ ಚಿಂತೆ ಮಾಡ್ತಾ ಇದ್ದೆ. ಬಾರಪ್ಪ, ನಿಮಗೆ ಊಟಕ್ಕೆ ಬಡಿಸುತ್ತೇನೆ. ಅತ್ತಿಗೆ, ಚಿಕ್ಕವನಿಂದಾಗಿದ್ದಲು ಯಾವುದೇ ಯೋಚನೆ ಮಾಡದೆ ಹಾಗೆ ಬೆಳೆಸಿದಿರ. ಈಗ ವಯಸ್ಸಿಗೆ ಬಂದ ನಂತರವು ಯಾವುದೇ ಯೋಚನೆ ಮಾಡಬೇಡ ಅಂತ ಹೇಳುತ್ತಿದ್ದೀರಲ್ಲ ಅತ್ತಿಗೆ. ನೀವು ನನ್ನ ಪಾಲಿನ ಅತ್ತಿಗೆ ಅಷ್ಟೇ ಅಲ್ಲ, ತಾಯಿ ಅತ್ತಿಗೆ, ತಾಯಿ. ಹೌದಪ್ಪ ಪಾದ್ರಿ, ಯಾಕೆಂದ್ರೆ ನಿನ್ನನ್ನು ನನ್ನ ಹೊಟ್ಟೆಲ್ ಹುಟ್ಟಿದ ಮಗನ ಹಾಕಿ ಬೆಳೆಸಿದ್ವಿ. ಆದ್ರೂ ನಾವಿರ್ತಿರುವಾಗ ನಿನಗೆ ಅದರ ಚಿಂತೆ. ಆಯ್ತು ಅತ್ತಿಗೆ, ನೀವು ಹೇಳಿದಂತೆ ಆಗಲಿ. ಅತ್ತಿಗೆ, ನಾನಿನ್ನು ಹೋಗಿ ಬರುತ್ತೇನೆ. ಬದ್ರಿ, ಬುತ್ತಿ ತೆಗೆದುಕೊಂಡು ಬರ್ತೀನಿ, ಸ್ವಲ್ಪ ನಿಂತ್ಕೊಳಪ್ಪ. ಬೇಡ ಅತ್ತಿಗೆ, ಕಬ್ಬಿಗೆ ನೀರು ಹಾಯಿಸಬೇಕು. ಅಣ್ಣ ಬಂದ ನಂತರ ಊಟ ಮಾಡಿಸಿ ಅವನ ಕೈಯಲ್ಲಿಯೇ ಬುತ್ತಿ ಕಟ್ಟು ಕಳಿಸೋ ಅತ್ತಿಗೆ. ನಾನಿನ್ನು ಹೋಗಿ ಬರುತ್ತೇನೆ. ಆಯ್ತಪ್ಪ, ಹೋಗಿ. ಆಶೀರ್ವಾದ ಯಾವತ್ತೂ ನಮ್ಮ ಬೇರೆ ಈ ನಿನ್ನ ತಮ್ಮನಿಗೆ ಒಂದು ನೌಕರಿ ಕೊಡಿಸುವ ಭಾಗ್ಯವನ್ನು ಕೊಡು, ಮತ್ತು ಈ ನಿನ್ನ ಮಗನಿಗೆ ಒಂದು ಒಳ್ಳೆ ಕಣ್ಣೆಯನ್ನು ತೆಗೆದುಕೊಂಡು ಆದಷ್ಟು ಬೇಗನೆ ಮದುವೆ ಕಾರ್ಯವನ್ನು ಮಾಡುವಂತೆ ಆಶೀರ್ವಾದ ಮಾಡ್ತೇನೆ. ಇಲ್ಲ ಪಾರ್ವತಿ, ನಿನ್ನ ಮುಖ ನೋಡ್ತಾ ಇದ್ರೆ ಏನೋ ಮನದಲ್ಲಿ ಚಿಂತಿಸುತ್ತೇವೆ ಅನ್ಸುತ್ತದೆ. ಈ ನಿನ್ನ ಪತಿರಾಯನ ಮುಂದೆ ಹೇಳಲು ಸಂಕೋಚವೇ? ಏನ್ರಿ, ಛೇಚಿ, ದೇವಿಯಂತಿರುವ ಈ ನಿಮ್ಮ ಮಗನಂತಿರುವ ಹಾಗೂ ಮಿಗಿಲಾದ ಈ ನಿಮ್ಮ ತಮ್ಮ ಇದ್ದಾರೆ. ಆದಷ್ಟು ಬೇಗ ಅವರಿಬ್ಬರಿಗೆ ಮದುವೆ ಮಾಡಿಬಿಟ್ರೆ ನಮ್ಮ ತಲೆ ಮೇಲೆ ಭಾರ ಕಡಿಮೆ ಆಗ್ತದೆ ಅಂತ ನನಗೆ ಅನಿಸ್ತಾ ಇದೆ. ಓಹೋ, ಅಮ್ಮನವರಿಗೆ ಈ ವಿಚಾರವೇ? ಅದೇನು ಮಹಾನ್ ಕೆಲಸ. ಮದುವೆ ಒಂದೇ ಒಂದು ದಿನ ಮಾಡಿದರಾಯ್ತು. ಹಾಗೆ ಈ ಪತಿ, ನಾನು ಗದೆ ಕಡೆ ಹೋಗಿ ಬರ್ತೇನೆ. ಹಾ, ಹೋಗಿ ಬರುವುದಂತೆ, ಬನ್ನಿ ಬಳಿಗೆ ಹೋಗೋಣ. ಹಾಗಾದರೆ ಪಾರ್ವತಿ, ಈ ನಿನ್ನ ಮಧುರವಾದ ಕಂಠದಿಂದ ಹಾಡು ಹಾಡುತ್ತೀಯಾ ನನ್ನ ಅರಗಿನಿ?
ನಿಮಗೆ ಸಂತೋಷದ ವಿಷಯವನ್ನು ಹೇಳಬೇಕೆಂದು ಬಂದಿರುವೆ. ಅದೇನಪ್ಪ ಅಂತ ಸಂತೋಷದ ವಿಷಯ? ಮೊದಲು ಸ್ವೀಟ್ ತೆಗೆದುಕೊಳ್ಳಿ, ನಂತರ ವಿಷಯವನ್ನು ಹೇಳುತ್ತೇನೆ. ಇದೇನು ಶ್ರೀಧರ, ಆ ಸೇತುವೆ ವಿಷಯ ಯಾವುದಂತ ನಮಗೆ ತಿಳಿಸಲೇ ಇಲ್ಲವಲ್ಲ? ಪಾರ್ವತಿ, ಈ ಸಂತೋಷದ ಸಮಯದಲ್ಲಿ ಅವನು ಹಾಡುತ್ತೀಯಾ? ಏನ್ರಿ ಈ ರೀತಿಯಾಗಿ ನೀವು ಕೇಳ್ತಾ ಇರಲಿಲ್ಲ? ನಿಮ್ಮ ಮಾತಿಗೆ ನಾನು ಯಾವತ್ತಿಗೆ ಮೀರುವುದಿಲ್ಲ. ಸಂತೋಷವಾಯ್ತು ಶ್ರೀಧರ್, ಸಂತೋಷವಾಯ್ತು. ನಿನ್ಗೆ ಶಾಲೆ ಕಲಿಸಿದ್ದಕ್ಕೂ ಸಾರ್ಥಕವಾಯ್ತು. ರೀ ಶ್ರೀಧರ್, ನನ್ನ ಊಟಕ್ಕೆ ಕರೆದುಕೊಂಡು ಬಂದು ಈಗಲೇ ಊಟಕ್ಕೆ ಬಿಡಿಸುತ್ತೇನೆ. ಬಾರಪ್ಪ ಶ್ರೀಧರ್, ಹೊಟ್ಟೆ ಹಸಿವಾಗಿದೆ, ಊಟ ಮಾಡೋಣ. ಮಾವ, ನೀನು ಅಕ್ಕ ಹೋಗಿ ಊಟ ಮಾಡಿರಿ. ಸ್ವಲ್ಪ ಹೊಲಕ್ಕೆ ಹೋಗಿ ಬದ್ರಿಮೋನಿಗೆ ಭೇಟಿಯಾಗಿ ಬರುತ್ತೇನೆ. ಹಾಗೆ ಆಗಿಲ್ಲಪ್ಪ, ನೀ ಹೋಗಿ ಬೇಗನೆ ಬಾ, ನಾವು ಹೋಗಿ ಬರ್ತೇವೆ. ದೇವ ಗಣೇಶ, ನಮ್ಮ ತಂದೆ ಕಟ್ಟಿದ ಕನಸು ಈಡೇರುವ ಸಮಯ ಈಗ ಕೂಡಿ ಬಂದಿದೆ. ಇದನ್ನು ಈಡೇರಿಸು ತಂದೆ. ನನ್ನ ಅಕ್ಕ ಮಾವನ ಋಣ ತೀರಿಸುವ ಶಕ್ತಿ ನನಗೆ ಕೊಡು. ನಾನು ಬದ್ರಿಮೋನಿಗೆ ಭೇಟಿಯಾಗಿ ಬರುತ್ತೇನೆ. ಸೀಸೆಯಲ್ಲಿ ನನ್ನ ಕಮಲಿ ಕಾಣುವಳು, ಸಾರಾಯಿ ಸೀಸೆಯಲ್ಲಿ ನನ್ನ ಕಮಲಿ ಕಾಣುವಳು, ಸುಮ್ಮಪಾನವೇ ವಿಷವಾಗುತ್ತ ನನ್ನ ದೇಹ ಹೇರಿದಳು. ಲೇ ಮಗಂದ, ನೀ ನನ್ನ ಕುಡದಲ್ಲಿ, ಲೇ ಮಗಂದ ನಾನೆನ್ನ ಕುಡದನ್ನ ನಾವು ನಾಡಿ ಅದೇ ಇದ್ರ ಇರು ಸುಖ ಎಲ್ಲಿ ಸಿಗತೈತ್ರಿ, ನಾವು ನಾಡಿ ಎಲ್ಲಿ ಸಿಗತೈತ ಅದನ್ನ. ಅದೇನು ಅಂತಾರಲ್ಲ, ಒಂದ್ ಪಡ್ಕೋಬೇಕಾರ ಒಂದ್ ಕಳ್ಕೋಬೇಕತ್ತಾರ. ಆದ್ರ ನಾ ಹಂಗಲ್ಲ, ನಾವು ನಾಡಿ ಇದ ನನ್ನ ಕೈಯಾಗಿತ್ತಂದ್ರ ಎಲ್ಲಾನು ಪಡ್ಯಾವನ. ನೋಡ್ರಿ
ಮೊದಲ ಕುಡಿಬಾರ್ದ, ಕುಡಿಯಾಕ ಹತ್ತಿದ್ರ ಅರ್ಧ ಶರೀರ ಬಾದಾದ್ರೂ ಬಿಡಬಾರ್ದ. ಅಲ್ಲ ಅವನವನ ಅಡ್ಡಿ ಮೊನ್ನೆ ನಾ ಕಮಲಿ ಜೋಡಿ ಮಾತಾಡಕೋತ ನಿಂತಾಗ ಅವ್ರ ಅಪ್ಪ ತಿಪ್ಪ ಮಗ ಬಂದ ಏನೇನೋ ಮಾತಾಡ್ಯಾನ. ಲೇ ಮಗನ ತಿಪ್ಪ, ನಿನ್ನ ಮಗಳ ಮಾಡ್ತಾನ ನಾ ಇವತ್ತು ದಪ್ಪ. ಕಡಲ ದಾಟಿ ಬಂದ ಕುದುರೆ ಏರಿ ಬಂದ, ಕಡಲ ದಾಟಿ ಬಂದ ಕುದುರೆ ಏರಿ ಬಂದ, ನನ್ನ ಹೃದಯದ ಚೋರ ಚೆಲ್ವ ರಾಜಕುಮಾರ, ಚೆಲ್ವ ರಾಜಕುಮಾರ. ಯಾರ್ರಿ ನೀವು? ಅಲ್ಲ ಹಿಂಗೆದಕ್ ಕುಡಿಯಾಕತ್ತೀರಿ? ಅಯ್ಯೋ ಇವನ ನೋಡ್ರಿ, ಈಗಿನ ಕಾಲದ ಹುಡುಗರು ಅರ್ಧ ಮುರ್ಧ ವಯಸ್ಸಾಗಿರಲ್ಲ, ಕೈಯಾಗ ಬಾಟ್ಲಿ ಹಿಡ್ಕೊಂಡಿರ್ತಾವ. ಬಾಟ್ಲಿ ಹಿಡ್ಕೊಂಡು ಎಲ್ಲಿ ಬೀಳ್ತಾರೋ ಎಲ್ಲಿ ಹೇಳ್ತಾರೋ ಆ ದೇವ್ರಿಗೆ ಗೊತ್ತು. ಲೇ ಹುಡುಗಿ, ಕೈಯಾಗ ಬಾಟ್ಲಿ ಹಿಡ್ದತ್ ಏನಾರ ಮಾತಾಡ್ಬೇಡ್ಲಿ ಹುಡುಗಿ. ನಮ್ಮಂತಾರ ಕೈಯಾಗ ಬಾಟ್ಲಿ ಹಿಡ್ಕೊಂಡ್ ಸಾಯಕ್ ಹೋಗಾರದ ನಿಮ್ಮಂತವ್ರ ತಪ್ಪು ಕಲ್ಪನೆ ಅದ. ನಮ್ಮಂತಾರ ಕೈಯಾಗ ಬಾಟ್ಲಿ ಬರ್ಬೇಕಾರ ನಿಮ್ಮಂತ ಹುಡುಗಿಯರ ಕಾರಣ, ನಿಮ್ಮಂತ ಹುಡುಗಿಯರ ಕಾರಣ. ಯಾರ